ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ನಡುವೆ ಹೈಡ್ರಾಮಾ. ವಿಶೇಷವಾಗಿ ಪೆನ್ ಡ್ರೈವ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದು ಎಲೆಕ್ಷನ್ಗೆ ಸಂಬಂಧಪಟ್ಟ ಹಾಗೆ ಬೆಳಗಾವಿ ಮತಗಟ್ಟೆಯೊಂದರ ಬಳಿ ವಾಗ್ವಾದ. ಹನುಮಾನ್ ನಗರದ ಮತಗಟ್ಟೆ 10ರಲ್ಲಿ ಘಟನೆ. ಮತದಾರರ ಮೇಲೆ ಕಾಂಗ್ರೆಸ್ಸಿಗರು ಪ್ರಭಾವ ಬೀರ್ತಾ ಇದ್ದಾರೆ. ಕೈ ಕಾರ್ಯಕರ್ತರ ಮೇಲೆ ಬಿಜೆಪಿ ಆರೋಪ. ಕಾಂಗ್ರೆಸ್ ಬಿಜೆಪಿ ಕಾರ್ಯಕರ್ತರ ಹೈಡ್ರಾಮಾ ಬೆಳಗಾವಿಯಲ್ಲಿ. ಬೆಳಗಾವಿಯ ಮತಗಟ್ಟೆಯೊಂದರ ಬಳಿ ವಾಗ್ವಾದ ನಡೆಯುತ್ತೆ. ಹನುಮಾನ್ ನಗರದ ಮತಗಟ್ಟೆ 10ರಲ್ಲಿ ಘಟನೆ. ದೃಶ್ಯಾವಳಿ ನೋಡೋಣ. ಕೇಳುವ ಅಧಿಕಾರ ನನಗಿದೆ. ಮೈಲಾರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಮೈಲಾರಿ, ಯಾಕೆ ಈ ತರ ಆಗೋದಕ್ಕೆ ಮುಖ್ಯ ಕಾರಣ ಏನು? ಹೌದು ಜಯಪ್ರಕಾಶ್, ಬೆಳಗಾವಿಯಲ್ಲಿ ಕೂಡ ಏನು ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಹೈಡ್ರಾಮಾ ಕೂಡ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಮತದಾನ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಏನು ಮತದಾನ ಕೇಂದ್ರಗಳತ್ತ ಏನು ಮತದಾರರು ಕೂಡ ಬರ್ತಿದ್ದಾರೆ. ಆದರೆ ಬೆಳಗಾವಿ ನಗರದ ಹನುಮಾನ್ ನಗರದಲ್ಲಿರುವಂಥ ಮತಗಟ್ಟೆಯಲ್ಲಿ ಏನು ಕಾಂಗ್ರೆಸ್ ಕಾರ್ಯಕರ್ತರು ಮತದಾರರ ಮೇಲೆ ಪ್ರಭಾವವನ್ನು ಬೀರುತ್ತಿದ್ದಾರೆ ಮತ್ತು ಜೊತೆಗೆ ನಕಲಿ ಮತದಾನ ಕೂಡ ಆಗ್ತಿದೆ ಅನ್ನೋ ಒಂದು ಆರೋಪವನ್ನು ಮಾಡಿದ್ರು. ಜೊತೆಗೆ ಈ ಒಂದು ಸಂದರ್ಭದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಮತಗಟ್ಟೆಯಲ್ಲೇ ಕೂಡ ವಾಗ್ವಾದ ನಡೀತು. ಕೈ ಮಿಲಾಯಿಸುವಷ್ಟು ಕೂಡ ಅಲ್ಲಿ ಈ ಒಂದು ಸಂದರ್ಭ ಕೂಡ ಹೋಗಿತ್ತು. ನಾನಿರುವಂಥ ಸ್ಥಳ ಈಗ ಹನುಮಾನ್ ನಗರದಲ್ಲಿ ಇರುವಂಥ ಏನು ಮತಗಟ್ಟೆ ಹತ್ತಿರ ಮುಂಭಾಗದಲ್ಲೇ ಇದ್ದೇನೆ. ಇದೇ ಒಂದು ಮತಗಟ್ಟೆಯಲ್ಲಿ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿಯ ಕಾರ್ಯಕರ್ತರು ವಾಗ್ವಾದವನ್ನು ನಡೆಸಿದರು. ಅದರಲ್ಲಿ ಪ್ರಮುಖವಾಗಿ ಬಿಜೆಪಿಯ ಆರೋಪ ಏನಂತಂದರೆ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಳಗ್ಗೆಯಿಂದ ಇದ್ದರೂ ಕೂಡ ಇಲ್ಲಿ ಮತವನ್ನು ಮಾಡ್ತಿಲ್ಲ, ಆದರೆ ಬರುವಂಥ ಮತದಾರರ ಮೇಲೆ ಪ್ರಭಾವವನ್ನು ಬೀರ್ತಿದ್ದಾರೆ. ಜೊತೆಗೆ ಓರ್ವ ಮಹಿಳೆ ಕೂಡ ಬಂದು ಇಲ್ಲಿ ನಕಲಿ ಮತದಾನವನ್ನು ಮಾಡಿದ್ದಾರೆ. ಬುರ್ಕಾ ಹಾಕೊಂಡು ಬಂದು ಗಂಡನ ಮತದಾನವನ್ನು ಮಾಡಿದ್ದಾರೆ. ಹೀಗಾಗಿ ಆ ಮತವನ್ನು ಏನು ತಿರಸ್ಕಾರ ಮಾಡಬೇಕು, ಜೊತೆಗೆ ಪತಿಯ ಮತವನ್ನು ಗಂಡ ಕೂಡ ಮಾಡೋದಕ್ಕೆ ಬಂದಿದ್ದಾರೆ. ಹಾಗಾಗಿ ಆ ಮತವನ್ನು ತಿರಸ್ಕಾರ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒತ್ತಾಯವನ್ನು ಮಾಡಿದ್ರು. ಈ ವೇಳೆ ಏನು ಮತಗಟ್ಟೆ ಆವರಣದಲ್ಲೇ ಇಬ್ಬರು ಕಾಂಗ್ರೆಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವೆ ವಾಗ್ವಾದ ಆಯಿತು. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ಎಂಟ್ರಿ ಕೊಡ್ತಾರೆ. ಪೊಲೀಸರು ಮನವೊಲಿಸಿ ಎಲ್ಲರನ್ನು ಕೂಡ ಹೊರಗೆ ಹಾಕ್ತಾರೆ ಮತ್ತು ಏನು ಬೆಳಗ್ಗೆಯಿಂದ ಇದ್ದಂಥ ಕಾಂಗ್ರೆಸ್ನ ಕೆಲ ಕಾರ್ಯಕರ್ತರನ್ನು ಕೂಡ ಹೊರಗೆ ಹಾಕ್ತಾರೆ. ಈ ಸಂದರ್ಭದಲ್ಲಿ ಬಿಜೆಪಿ ಕಾರ್ಯಕರ್ತರು ಏನು ನಕಲಿ ಮತದಾನವನ್ನು ಮಾಡಿದ್ದಾರೆ, ಅವರ ಮತವನ್ನು ತಿರಸ್ಕಾರ ಮಾಡಲೇಬೇಕು ಅನ್ನೋ ಒಂದು ಪಟ್ಟನ್ನು ಕೂಡ ಹಿಡಿದಿರುವಂಥದ್ದು. ಜಯಪ್ರಕಾಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ. ಖರಾಬ್ ಆದ್ರೆ ಇವ್ರೇನು ರೋಲ್ ಸರ್ ಅಲ್ಲಿ